ಹಲೋ ಗುಡ್ ಮಾರ್ನಿಂಗ್ ಆಲ್. ಇವತ್ತಿನ ದಿನ ಸ್ಟಾರ್ಟ್ ಆಗುತ್ತೆ ಚಪಾತಿ ಅಂದರೆ ಬ್ರೇಕ್ಫಾಸ್ಟೇ ಚಪಾತಿ. ಇವತ್ತು ಚಪಾತಿ ತಿಂದ್ಬಿಟ್ಟು ನಾನು ಬರ್ತಾ ಇದ್ದೀನಿ ಸ್ಟುಡಿಯೋಗೆ. ಅಷ್ಟರಲ್ಲಿ ನನ್ನ ತಮ್ಮ ಒಂದು ವಿಡಿಯೋ ಕಳಿಸ್ತಾನೆ ನನಗೆ. ಧನುಷ ಯಾವಾಗಲೂ ಲಂಚ್ ಟೈಮಲ್ಲಿ ನನ್ನ ವ್ಲಾಗ್ಸ್ ನೋಡೋದೇ ಅವಳದು. ಲಂಚ್ ಟೈಮಲ್ಲಿ ಕೆಲಸ, ಲಂಚ್ ಟೈಮಲ್ಲಿ ಊಟ ಮಾಡ್ತಾ ಮಾಡ್ತಾ ವ್ಲಾಗ್ಸ್ ನೋಡ್ತಾ ಇರ್ತಾಳೆ. ನನಗೆ ಇವತ್ತು 2-3 ಡಾಕ್ಯುಮೆಂಟ್ ಕೆಲಸ ಪೆಂಡಿಂಗ್ ಇತ್ತು. ಸೊ ಒಂದು ಕೊರಿಯರ್ ಮಾಡಬೇಕಾಯಿತು ಅಂತ ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ. ನಾವು ನಮ್ಮ ಟೆರೆಸ್ಗೆ ಹೋಗ್ಬಿಟ್ಟು ಫೈರ್ ಬಲೂನ್ ಮಾಡಿದ್ವಿ. ಫಸ್ಟ್ ಅಟೆಂಪ್ಟ್ ಸಕ್ಸಸ್ಫುಲಿ ಫೇಲ್ ಆಯಿತು, ಸೆಕೆಂಡ್ ಅಟೆಂಪ್ಟು ಹಾಗೆ ಫೇಲ್ ಆಯಿತು, ಥರ್ಡ್ ಅಟೆಂಪ್ಟು ಫೇಲ್ ಆಯಿತು. ಫೈನಲಿ ಫೋರ್ತ್ ಅಟೆಂಪ್ಟ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಮೇಲೂ ಕಾರ್ತು ಸಡನ್ನ ಕೆಳಗೆ ಬಂತು. ಸೊ ಫೋರ್ತ್ ಅಟೆಂಪ್ಟು ಸಕ್ಸಸ್ಫುಲಿ ಫೇಲ್. ಲೈಫಲ್ಲಿ ಅಷ್ಟೊಂದು ಫೇಲ್ ಆಗಿದ್ವಿ. 4 ಸತಿ ಅಟೆಂಪ್ಟ್ ಮಾಡಿದ್ರು ನಮ್ಗೆ ಒಂದು ಫೈರ್ ಬಲೂನ್ ಹಾರಾಡಲಿಲ್ಲ. ಸೊ ಬಂದ್ಬಿಟ್ಟು ಟೀ ಜೊತೆಗೆ ಚಿಪ್ಸ್ ತಿಂದ್ವಿ. ಚಿಪ್ಸ್ ತಿನ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ, ಇದು ಯಾಕೆ ಕೂರಿರ್ಲಿಲ್ಲ. ಇವ್ರೆಲ್ಲರಿಗೂ ಅದೇ ಶಾಕು, ಅದಕ್ಕೆ ಅದೇ ಶಾಕಲ್ಲಿ ಕೂತವ್ರೆ. ಅಟ್ಲೀಸ್ಟ್ ಒಂದಾದ್ರೂ ಆರಿದ್ರೆ ಪ್ರಾಪರ್ ನಮ್ಗೆ ಇನ್ಸ್ಟಾಗ್ರಾಮ್ ಸ್ಟೋರಿ ಆದ್ರೂ ಸಿಕ್ತಿತ್ತ. ಬಟ್ ನೋ, ನಾನು ನನ್ನ ತಂಗಿ ಆಚೆ ಹೋಗೋಣ ಅಂತ ಹೊರಟಿದೀವಿ. ಅವಳಿಗೆ ಫೋನ್ ಕೊಟ್ಟೆ ವಿಡಿಯೋ ತೆಗಿ ನಾನು ಡ್ರೈವ್ ಮಾಡ್ಬೇಕಾರೆ ಅಂತ. ಇದರ ಅವಳು ವಿಡಿಯೋ ತೆಗ್ದಿರೋದು. ಆಚೆ ಹೋದಾಗ ನಮ್ಗೆ ಒಂದು ಬೆಕ್ ಸಿಕ್ತು, ತುಂಬಾ ಕ್ಯೂಟ್ ಆಗಿತ್ತು. ಆಕ್ಚುಲಿ ಸ್ವಲ್ಪ ದಿನ ಮುಂಚೆ ಈ ತರಾನೇ ಬಂದ್ ಬೆಕ್ ನನ್ನ ಮನೆ ಹತ್ರ ನೋಡಿದ್ದೆ. ತುಂಬಾ ಕ್ಯೂಟ್ ಆಗಿತ್ತು. ಮಾತಾಡ್ಸೋಣ ಅಂತ ಹೋದ್ರೆ ಅಷ್ಟು ಹೊಡೋಯ್ತು ಎದ್ರಿಕೊಂಡು. ಈ ಬೆಕ್ಕು ಒಂದು ಪೂರ್ತಿ ಮೊಟ್ಟೆ ತಿಂದು ಹೋಗಿರೋದು. ಕುಟೀರಾಗಿ ಊಟ ಮಾಡಿಬಿಟ್ಟು ದಿನ ಕಂಪ್ಲೀಟ್ ಆಯ್ತು.